ಮಾಡ್ತಿದ್ಯಾ? ಏನೂ ಇಲ್ಲ, ಇಷ್ಟೊತ್ತಿನಲ್ಲಿ ಹೂವೆಲ್ಲ ಮುಟ್ಕೊಂಡು ರೆಡಿ ಆಗಿದೆಯಲ್ಲ, ಎಲ್ಲಾದ್ರೂ ಆಚೆ ಹೋಗ್ತಾ ಇದೆಯಾ? ನಿಮ್ಮ ಭಾವ ಬರೋ ಟೈಮ್ ಆಯ್ತಲ್ಲ, ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅವ್ರಿಗೋಸ್ಕರ ಕಾಯೋದು ಒಂಥರ ಸಂಭ್ರಮ ಇದ್ದಾಗೆ. ಅದು ಕೂಡ ಖುಷಿನೇ ಬೇರೆ, ಅದು ನಿನ್ಗೆ ಅರ್ಥ ಆಗಲ್ಲ ಬಿಡು. ಭಾವನ ವೆಲ್ಕಮ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ರೆಡಿ ಆಗಬೇಕಾ? ನೋಡು ಅಪ್ಪಿ, ಅವರು ಇಡೀ ದಿನ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಮನೆ ಬರಬೇಕಾದ್ರೆ ನಾವು ಸೋತ್ ಹೋದ ಮುಖದಲ್ಲಿ ಅವ್ರನ್ನ ವೆಲ್ಕಮ್ ಮಾಡಬಾರ್ದು. ನಾವು ಬ್ರೈಟ್ ಆಗಿರಬೇಕು, ಎನರ್ಜೆಟಿಕ್ ಆಗಿರಬೇಕು. ನಾವು ಫ್ರೆಶ್ ಆಗಿದ್ರೆ ಅವ್ರು ರಿಫ್ರೆಶ್ ಆಗ್ತಾರೆ. ಅದಕ್ಕೆ ಹೆಂಡ್ತಿರು ಸಂಜೆ ಗಂಡಂದಿರು ಮನೆಗೆ ಬರ್ತಿರ್ಬೇಕಾದ್ರೆ ಬ್ರೈಟ್ ಆಗಿರಬೇಕು. ಎಷ್ಟು ಅಂದರೆ ನಮ್ಮನ್ನು ನೋಡ್ತಿದ್ದಂಗೆ ಅವ್ರ ಟೆನ್ಷನ್ ಎಲ್ಲ ಮಾಯ ಆಗಿ ಹೊಸ ಎನರ್ಜಿ ಬಂದ್ಬಿಡ್ಬೇಕು. ಆ ಥರ ನಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇರಬೇಕು, ಖುಷಿ ಇರಬೇಕು, ಮುಖ ಯಾವಾಗಲೂ ಪಳಪಳ ಅಂತ ಮಿಂಚ್ತಾ ಇರಬೇಕು. ಅದು ಬಿಟ್ಟು ಡಲ್ ಆಗಿ 0 ವಾಟ್ ಬಲ್ಬ್ ಥರ ಇರಬಾರ್ದು. ಸಂಸಾರ ಮಾಡೋದಕ್ಕೆ ಬೇಕಾಗಿರೋ ಕಾಮನ್ ಸೆನ್ಸ್ ಇದು, ತಿಳ್ಕೊ. ನನಗೆ ಗೊತ್ತಪ್ಪಿ, ನೀನು ಎಲ್ಲಿಗೆ ಹೋಗ್ತಿದ್ಯಾ, ಏನು ಮಾಡ್ತೀಯ ಅಂತ. ಏನೇ ಆಗಲಿ ನನ್ನ ಮೇಲೆ ಕೋಪ ಇದ್ರು ನಾನು ಹೇಳ್ದಾಗೆ ಕೇಳ್ತಿದ್ಯಲ್ಲ, ಅಷ್ಟು ಸಾಕು ನನಗೆ. ಅಯ್ಯಯ್ಯೋ, ಚಮಕ್ ಚಲೋ ಕಾಲು. ಛೇ, ನನ್ನ ಕಾಲೇ ಕಟ್ ಮಾಡ್ತಾರಲ್ಲ. ಯಾರದ್ರಿ ಫೋನು? ಹೇ, ನನಗೆ ಯಾರು ಮಾಡ್ತಾರೆ ಮಲ್ಲಿ, ಕಂಪ್ನಿಯವ್ರದ್ದು ಕಾಲ್. ಹೌದು, ಏನು? ಓ, ಲಾಲಿ ಹಾಡು ಕೇಳ್ತಿದ್ಯಾ? ಸೂಪರ್ ಸೂಪರ್ ಸೂಪರ್, ಕೇಳು ಕೇಳು, ಆರಾಮಾಗಿ ಕೇಳು. ನೀವೆಲ್ಗೆ ಹೋಗ್ತಿದ್ದೀರಾ? ವಾಶ್ರೂಮ್ಗೆ ಹೋಗಿ ಬರ್ತೀನಿ, 2 minutes. ಹಲೋ ಹಲೋ ಬೇಬಿ, ಅಲ್ಲಿ ಮಲ್ಲಿ ಇದ್ಲು, ಅದಕ್ಕೆ ಕಾಲ್ ಕಟ್ ಮಾಡಿದೆ. ಸಾರಿ. ಅಲ್ಲ, ನಾನೇ ಇದನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ, ಮತ್ತೆ ನೀನು ಯಾಕೆ ಮಾಡಿದೆ? ಯಾಕೆ ಅಂದರೆ ಇದೆಂತ ಕ್ವಶನು? ನೀವು ನೆನಪಾದ್ರೆ ಅದಕ್ಕೆ ಕಾಲ್ ಮಾಡಿದೆ. ನೀವಂತೂ ನನ್ನ ನೆನೆಸ್ಕೊಳ್ಳಲ್ಲ, ಆದರೆ ನಾನು ನಿಮ್ಮ ಹಾಗಲ್ಲ. ನೀವು ನಂಗೆ ದಿನಕ್ಕೊಂದು 100 ಸಲ ನೆನಪಾಗ್ತೀರಾ. ಇನ್ಫ್ಯಾಕ್ಟ್ ನೆನಪಾಗ್ತಾನೆ ಇರ್ತೀರಾ. ನಾನು ನಿಮಗೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ, ಗೊತ್ತಾ? ಬೇಬಿ, ನಾನು ಅಷ್ಟೇ ನಿನಗೆ ಅಡಿಕ್ಟ್ ಆಗಿದ್ದೀನಿ ಬೇಬಿ. ಆದರೆ ಏನು ಮಾಡಲಿ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಲ್ಲ. ನೋಡು, ಜಸ್ಟ್ ಫ್ಯೂ ಡೇಸ್, ಆಮೇಲೆಲ್ಲ ಮತ್ತೆ ಮೊದಲಿನ ಥರ ನಾರ್ಮಲ್ ಆಗಿಬಿಡುತ್ತೆ. ಆಮೇಲೆ ನಾವಿಬ್ಬರು ಆರಾಮಾಗಿ ಮೀಟ್ ಮಾಡಿಕೊಂಡು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆದರೆ ನೀನು ಅಲ್ಲಿವರೆಗೂ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಷ್ಟೇ. ಇಲ್ಲ, ಅದಂತೂ ಸಾಧ್ಯನೇ ಇಲ್ಲ. ನಾನು ಇವತ್ತು ನಿಮ್ಮನ್ನ ನೋಡಲೇಬೇಕು, ನೀವು ನನ್ನ ಮೀಟ್ ಆಗಲೇಬೇಕು. ನೀವು ನಿಮ್ಮ ಟೆರೆಸ್ಗಾದರೂ ಬನ್ನಿ, ನಾನು ನಿಮ್ಮ ಮನೆ ಹತ್ರ ಬಂದು ನಿನ್ನ ದೂರದಿಂದನೇ ನೋಡಿ ಸಂತೋಷ ಪಡ್ತೀನಿ. ಪ್ಲೀಸ್ ಬರ್ತೀರಾ ತಾನೆ? ನೀವು ಬರಲೇಬೇಕು, ಇಲ್ಲಾಂದರೆ ನಾನೇ ನಿಮ್ಮ ಮನೆ ಒಳಗಡೆ ಬಂದುಬಿಡ್ತೀನಿ ಅಷ್ಟೇ. ಅಯ್ಯೋ, ಅಂಥ ಕೆಲಸ ಮತ್ತೆ ದಯವಿಟ್ಟು ಮಾಡಬೇಡ ಬೇಬಿ. ನಾನು ಹೇಳ್ತಿದ್ದೀನಿ ತಾನೆ, ನಾನೇ ಏನೋ ಒಂದು ಪ್ಲ್ಯಾನ್ ಮಾಡಿ ನನ್ನ ಮೀಟ್ ಮಾಡ್ತೀನಿ. ಮಾಡಬೇಕು, ಮಿಸ್ ಮಾಡಬಾರ್ದು. ಖಂಡಿತ ಮಿಸ್ ಮಾಡಲ್ಲ ಬೇಬಿ. ನಾನೇ ನಿನಗೆ ವಾಪಸ್ ಕಾಲ್ ಮಾಡ್ತೀನಿ, ಆಯಿತಾ? ಹಾಂ, ಸರಿ, ವೆಯ್ಟ್ ಮಾಡ್ತಾ ಇರ್ತೀನಿ. ಏನೋ ಜೇಡಿ ನಿನ್ನ ಕರ್ಮಾಲಿ. ಅದು ಯಾವನ್ ಹೇಳಿದ್ನು 2 ದೋಣಿ ಮೇಲೆ ಕಾಲಿಡಬಾರ್ದು ಅಂತ? ಹಂಗೆ ಆಗಿದೆ ಅಲ್ಲ ನನ್ನ ಪರಿಸ್ಥಿತಿ. ಇಡಬಾರ್ದಿತ್ತು, ಇಟ್ಬಿಟ್ಟಿದ್ಯಾ. ಈ ಕಡೆ ಇದು ನಿನಗೂ ಒಳ್ಳೇದಲ್ಲ, ದೋಣಿಗೂ ಒಳ್ಳೇದಲ್ಲ. ಕರ್ಮ, ಏನಾದರೂ ಮಾಡಿ ಮಲ್ಲಿನ ಪುಸ್ಲಾಯಿಸ್ಬೇಕು. ಮಲ್ಲಿ, ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಎಲ್ಲಿಗೆ? ಏನು ಬೇಕಾಗಿಲ್ಲ, ಎಲ್ಗೂ ಹೋಗ್ಬೇಡಿ. ಏನಾದರೂ ಭಾವನ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ. ಇವಳು ಬೇರೆ ಎದುರಿಸ್ತಾಳಲ್ಲಪ್ಪ. ಮಲಿ, ಅದು ಮನೇಲೆ ಕೂತು ಕೂತು ಒಂಥರ ಬೋರ್ ಹೊಡೆದಿದೆ, ಮೈಯೆಲ್ಲ ಹಿಡ್ಕೊಂಡಾಗಿದೆ. ಈಗ ಸುಮ್ಮನೆ ಆಚೆ ಒಂದು ವಾಕ್ ಮಾಡಿಕೊಂಡು ಬಾಡಿ ಫ್ರೀ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ರೀ, ಯಾಕ್ರಿ ಸುಮ್ಮನೆ ಹಠ ಮಾಡ್ತಿದ್ದೀರಾ? ಭಾವನವ್ರಿಗೆ ಏನಾರ ಗೊತ್ತಾದ್ರೆ ಅಷ್ಟೇ ತುಂಬ ತೊಂದರೆ ಆಯ್ತದೆ.
ಇವಾಗೇನೋ ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ ಹೇಳವ್ರೆ. ಆಮೇಲೆ ಭಾವನವ್ರ ಕೈಲಿ ಏನಾರ ಸಿಕ್ಕಾಕೊಂಡ್ರೆ ರೂಮ್ನಿಂದ ಹೊರಗಡೆ ಹೋಗೋಕ್ಕೆ ಬಿಡಲ್ಲ. ನೀವು ಆರಾಮಾಗಿ ನನ್ನ ಜೊತೆ ಇರಿ. ಯಾಕ್ರಿ, ನನ್ನ ಜೊತೆ ಇರೋಕ್ಕೆ ಬೇಜಾರಾ? ಅಯ್ಯೋ ಎಂತ ಮಾತು ಅಂತ ಆಡ್ತಿ ಮಲ್ಲಿ, ಬಿಡ್ತು ಅನ್ನು ತುತ್ತು. ಮಲ್ಲಿ ನಿನ್ ಜೊತೆ ಇರೋದಕ್ಕೆ ನಂಗೆ ಎಷ್ಟು ಖುಷಿ ಗೊತ್ತಾ ಮಲ್ಲಿ, ಖುಷಿಯಿಂದ ಇದ್ದೀನಿ ನಿನ್ ಜೊತೆಗೆ ನಾನು. ಅದು ಈಗ ಯಾವಾಗಲೂ ಆಚೆ ಓಡಾಡ್ತಿದ್ದ ವ್ಯಕ್ತಿನ ಸಡನ್ ಆಗಿ ಮನೇಲಿ ಇರೋ ಥರ ಮಾಡಿದಾರಲ್ಲ, ಅದಕ್ಕೆ ಮೈಯೆಲ್ಲ ಒಂಥರ ಜಡಗಟ್ಟದು ಅಂತಾರಲ್ಲ ಹಾಗಾಗಿದೆ. ಅದಕ್ಕೆ ಸ್ವಲ್ಪ ಈಚೆ ಹೋಗಿ ಸುತ್ತಾಡ್ಕೊಂಡು ಬಾಡಿನ ಫ್ರೀ ಮಾಡ್ಕೊಂಡ್ ಬರೋಣ ಅಂತ ಕೇಳಿದೆ ಅಷ್ಟೇ. ಏನ್ ಮಾತು ಅಂತ ಆಡ್ತೀನಿ ಮಲ್ಲಿ, ಯಾಕೆ ಹಿಂಗೆಲ್ಲ ಮಾಡಿ ನಂಗೆ ಬೇಜಾರು ಮಾಡ್ತೀಯ ನೀನು? ನಿನ್ ಜೊತೆ ಖುಷಿಯಿಂದ ಇದ್ದೀನಿ ಮಲ್ಲಿ, ನಾನು ನಿನ್ ಜೊತೆ ಇರೋಕೆ ಆಸೆ ನನಗೆ. ಬಿಡು ಆಯ್ತು, ಪರವಾಗಿಲ್ಲ, ನಾನೇನು ಹೋಗಲ್ಲ, ನಿನ್ ಜೊತೆಗೆ ಇರ್ತೀನಿ. ಹಾಡು ಕೇಳು. ಏನ್ ಮಾಡ್ಲಿ ನಾನೀಗ? ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಆ ದಿಯಾ ಬಿಡಲ್ಲ, ಹೊರಗಡೆ ಹೋಗೋದಕ್ಕೆ ಇವಳು ಬಿಡಲ್ಲ, ಇವರಿಬ್ಬರ ಮಧ್ಯೆ ನೆಮ್ಮದಿ ಆಗಿರೋದಕ್ಕೆ ಆ ದೇವ್ರು ಬಿಡಲ್ಲ. ಎಲ್ಲ ನನ್ನ ಕರ್ಮ. ಥು. ಓ ಅಪ್ಪಿ, ಹೂವೆಲ್ಲ ಮುಡ್ಕೊಂಡ್ಬಿಟ್ಟಿದ್ಯಾ? ಆಚೆ ಹೋಗ್ತಿದ್ಯಾ? ಇಲ್ಲಪ್ಪ, ಹಾಗೆ ಫ್ರೆಶ್ ಅನ್ನಪ್ಪ ಅದೇ ಅಷ್ಟೆ. ಗೊತ್ತು ಬಿಡು. ಟೈಮ್ ಏನಾಯ್ತು? ಶೋ, ಸಂಜೆ ಆಗ್ತಿದ್ದಂಗೆ ಟೈಮ್ ಬೇರೆ ಫಾಸ್ಟಾಗಿ ಹೋಗಲ್ಲ, ಸ್ಲೋ ಆಗಿಬಿಡುತ್ತೆ. ಬಟ್ ಏನೇ ಹೇಳು, ಗಂಡಂದಿರಿಗೋಸ್ಕರ ಹೆಂಡತಿಯವ್ರು ಈ ರೀತಿ ಕಾಯೋದು ಒಂಥರ ತಪಸ್ಸಿದ್ದಂಗೆ, ಒಂಥರ ಮಜಾ ಅದು. ಥ್ಯಾಂಕ್ ಯು ಡಾಕ್ಟರ್, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸಿಗ್ತೀನಿ. ಬಾಯ್ ಡಾಕ್ಟರ್. ನಮ್ಮ ಡಾಕ್ಟರ್ ಕಾಲ್ ಮಾಡಿದ್ರು. ಏನಂತೆ? ಇದು 2 ದಿವಸ ಈ ಬ್ಯಾಂಡೇಜ್ ಗಿಂಡೇಜ್ ಎಲ್ಲ ತೆಗೆದಾಕ್ಬಿಡ್ತಾರಂತೆ, ಸ್ಟಿಕ್ಕು ಯೂಸ್ ಮಾಡಂಗಿಲ್ವಂತೆ. ಬಾ, ನಾರ್ಮಲ್ ಆಗಿರ್ಬೋದಂತೆ ಚಿನ್ನ, ನಾನು ಆಫೀಸ್ಗೆ ಹೋಗ್ಬೋದಂತೆ, ಪರ್ಮಿಷನ್ ಕೊಟ್ಬಿಟ್ರು. ಅವ್ರು ಕೊಟ್ರೆ ನಾನು ಕೊಡ್ಬೇಕಲ್ಲ. ಏನಾನಂದ್, ಆಫೀಸ್ಗೆ ಹೋಗೋದಕ್ಕೆ ನಿಂಗೆ ಅಷ್ಟೊಂದು ಅರ್ಜೆಂಟಾ? ನನ್ನ ಜೊತೆ ಇರೋದಕ್ಕೆ ನಿಂಗೆ ಸಮಸ್ಯೆನಾ? ಏ, ಆ ಥರ ಏನಿಲ್ಲ ಚಿನ್ನ, ಯಾಕೆ ಹಂಗೆ ಅನ್ಕೋತೀಯ ನೀನು? ಆ್ಯಕ್ಚುಲಿ ಅದೇನು ಅಂದರೆ, ಯಾರೋ ಬಂದ್ರು ನೋಡು. ಸದ್ಯ ವಿಷಯ ಇಲ್ಲಿಗೆ ಕಟ್ಟಾಯ್ತು. ಯಾರೋ ಟೈಮ್ ಸರಿಯಾಗಿ ಬಂದ್ರು ನನ್ನ ಕಾಪಾಡಕ್ಕೆ. ಯಾಕೆ ಬಂದಿಲ್ಲಿಗೆ? ಬನ್ನಿ ನಮಸ್ಕಾರ. ಅಯ್ಯೋ, ಕುತ್ಕೊಳ್ಳಿ, ನೀವೇ ನಿಂತಿದ್ದೀರಾ? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಏನ್ ಬಂದಿದ್ದು? ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ನನ್ನನ್ನ? ಯಾಕೆ ನನ್ನ ಯಾಕೆ ಮಾಡಕ್ ಬಂದ್ರಿ? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ತುಂಬಾ ಸೀರಿಯಸ್ ಆಗಿದೆ ಅಂತ ವಿಷಯ ಕೇಳ್ಬಿಟ್ಟು ನನಗಿಷ್ಟು ಹರ್ಟ್ ಆಯ್ತು ಗೊತ್ತಾ. ನಮ್ಮನೆಯವ್ರಿಗೆ ಏನೋ ಆಯ್ತು ಅನ್ನೋಷ್ಟು ಫೀಲ್ ಆಯ್ತು ನನಗೆ. ಸದ್ಯ ಈಗ ಹುಷಾರಾದ್ರಲ್ಲ, ಅಷ್ಟೇ ಸಾಕು ನನಗೆ. ಎಲ್ಲ ನಿಮ್ಮ ಹಾರೈಕೆ, ಪ್ರೀತಿ, ನನ್ನ ಹೆಂಡತಿ ಪೂಜೆ ಪುನಸ್ಕಾರ ಅಷ್ಟೇ ಅಲ್ವಾ? ಬಂದಾಗಿಂದ ಬರೀ ಮಾತಾಡ್ತಾನೆ ಇದ್ದೀರಾ. ಕುಡಿಯೋದಕ್ಕೆ ಏನ್ ತರ್ಲಿ? ಕಾಫಿ, ಟೀ? ಆನಂದ್ ಅವ್ರೆ, ನೀವೇನು ಕುಡಿತೀರಾ? ನಾನು ಯಾವಾಗಲೂ ಕಾಫಿನೇ ಮೇಡಮ್. ಹಾಗಿದ್ರೆ ಕಾಫಿನೇ ಮಾಡ್ಕೊಂಬನ್ನಿ. ಹಾ ತರ್ತೀನಿ. ಇವಾಗ ನೋವು ಎಲ್ಲೆಲ್ಲಿದೆ? ಎಲ್ಲಿ ನೋವಿದ್ರೆ ಇವಳಿಗೇನು? ಓ, ಕಾಫಿ ಬೇಕಲ್ವಾ? ಸರಿಯಾಗಿರೋ ಕಾಫಿನೇ ಮಾಡ್ಕೊಂಬರ್ತೀನಿ. ಎಲ್ಲೆಲ್ಲಿ ಅಂತ ಹೇಳಿ ಮೇಡಮ್, ಆಲ್ಮೋಸ್ಟ್ ಎಲ್ಲ ಕಡೆನೂ ನೋವ್ತಾ ಇದೆ. ಸೋ ಸ್ಯಾಡ್ ಆಫ್ ಯು. ನಿಮ್ಗೆ ಹೀಗಾಗಿರೋ ವಿಷಯ ಕೇಳಿದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ. ಅಯ್ಯೋ, ನೀವು ಜಾಸ್ತಿ ಬೇಜಾರು ಮಾಡ್ಕೋಬೇಡಿ. ನೀವೆಷ್ಟು ಜಾಸ್ತಿ ಬೇಜಾರು ಮಾಡ್ಕೋತೀರೋ ನನಗಷ್ಟೇ ಹಿಂಸೆ ಆಗುತ್ತೆ. ನಿಮ್ಗೆ ಹಿಂಸೆ ಆಗೋದಾದ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡಿ. ಮತ್ತೆ ಇನ್ನೇನು ವಿಶೇಷ? ಸದ್ಯಕ್ಕೇನು ವಿಶೇಷ ಇಲ್ಲ, ಆಮೇಲೆ ಇದೆ ಮೇಡಮ್, ವಿಶೇಷ ಇದೆ ಆಮೇಲೆ. ಯಾಕೋ ಇವತ್ತು ನೀವು ನನಗೆ ತುಂಬ ನೆನಪಾಗ್ಬಿಟ್ರಿ. ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಂತು. ಏನು? ಕಾಫಿ 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 ತಗೊಳ್ಳಿ. ಆನಂದ್ ಅವರೇ, ತಗೊಳ್ಳಿ. ನಮ್ಮ ಅಪ್ಪಣ್ಣ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾಳೆ, ಕುಡೀರಿ ಕುಡೀರಿ.
ಕಾಫಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಚೆನ್ನಾಗಿದೆ. ಕುಡೀರಿ ಕುಡೀರಿ. ಕುಡೀರಿ ಕುಡೀರಿ. ಕುಡಿತೀನಿ. ಸರಿ, ನಾನಿನ್ ಬರ್ತೀನಿ. ಓಕೆ. ಆಕ್ಚುಲಿ ನಾನು ನನ್ನ ಚಿಕ್ಕಮ್ಮ ಮನೆಗೆ ಹೊರಟಿದ್ದೆ. ಹಾಗೆ ನಿಮ್ಮನ್ನ ನೋಡ್ಕೊಂಡು ನಿಮ್ಮ ಆರೋಗ್ಯ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಈಗ ನಿಮ್ಮನ್ನ ನೋಡಿದ್ನಲ್ಲ, ನಂಗೆ ಸಮಾಧಾನ ಆಯ್ತು. ಆಗಾಗ ನಮ್ಮ ಮನೆಗೆ ಬರ್ತಾ ಇರಿ. ಬರ್ತೀನಿ. ಮೇಡಮ್, ನೀವು ಫ್ರೀ ಆದಾಗ ಬನ್ನಿ. ಬರ್ತೀನಿ ಆನಂದ್ ಅವರೇ. ಆಯ್ತು ಮೇಡಮ್. ಅಪ್ಪಣ್ಣ, ನೀನೇ ನೋಡ್ತಾ ಇದ್ದಲ್ಲ, ಇದ್ರ ನಂದೇನು ತಪ್ಪಿಲ್ಲ ಕಣೆ. ತಪ್ಪೆಲ್ಲ ಅವ್ರದ್ದೇ. ತಪ್ಪು ಅವಳ್ದಲ್ಲ, ನಿಂದು. ಏನು ಅವಳು ಮನೆಗೆ ಬರ್ತಿದ್ದಾಗೆ ಅಬ್ಬಬ್ಬಬ್ಬಬ್ಬ, ಏನು ಸ್ಮೈಲು, ಏನು ಖುಷಿ, ಮುಖ ಹಂಗೆ ಅರಳು ಬಿಡುತ್ತಲ್ವಾ? ಲೇ ಚಿನ್ನ, ಏನೇ ನೀನು ಅಲ್ವೇ ಬಂದವ್ರ ಎದುರಿಗೆ ಈ ಥರ ಮಖ ಉದಿಸ್ಕೊಂಡ್ರಕ್ಕಾಗತ್ತೇನೆ? ಮನೆಯವ್ರ ಮುಂದೆ ಮಾತ್ರ ಮುಖ ಉಚ್ಕೊಂಡಿರ್ಬೋದು. ನಾವೇನು ಪಾಪ ಮಾಡಿದ್ವಿ? ನಿಮ್ಮನ್ನು ಕಟ್ಕೊಂಡಿದ್ದ ತಪ್ಪಿಗೆ ಯಾವಾಗಲೂ ಗಂಟು ಮುಖ ನೋಡ್ಕೊಂಡಿರ್ಬೇಕಾ? ಎಲ್ರಿಗೂ ಕಾಮಿಡಿಯನ್ನು, ನನ್ನ ಪಾಲಿಗೆ ಮಾತ್ರ ನಿಮ್ ವಿಲನ್ನೇ. ಲೇ ಏನೇ ಚಿನ್ನ ನೀನು, ಇಂಥ ಸಿಚುವೇಶನಲ್ಲೂ ಈ ಲೆವೆಲ್ಗೆ ಹೋಗಿತಾರೇನೆ ಯಾರಾದರೂ? ಅಲ್ಲ, ಕೋಮಾದಿಂದ ಎದ್ದು ಬಂದಿದ್ದೀನಿ, ಆದರೂ ಅನುಮಾನ ಪಡೋದು ಬಿಟ್ಟಿಲ್ವಲ್ಲ ನೀನು. ನನಗೆ ಅರ್ಥ ಆಯ್ತು. ಅವತ್ತು ನೀನು ಹೇಳಿದ್ದೆ ಅಲ್ವಾ, ಅನುಮಾನನೂ ಅನುರಾಗನೇ ಅಂತ. ಗೊತ್ತಾಯ್ತು. 3 ಹೊತ್ತು ನನ್ನ ಗಮನ ನಿನ್ನ ಮೇಲೆ ಇರಬೇಕು, ನಾನು 3 ಹೊತ್ತು ನಿನ್ನ ಮುದ್ದಾಡ್ತಾನೇ ಇರಬೇಕು. ಅದಕ್ಕೆ ತಾನೇ ಹಿಂಗೆ ಮಾಡೋದು ನೀನು. ಅದಕ್ಕಿಷ್ಟೆಲ್ಲ ಡ್ರಾಮಾ ಮಾಡ್ಬೇಕೇನೆ? ಡೈರೆಕ್ಟಾಗಿ ಕೇಳ್ಬಿಡು, ಮುತ್ತಿನ ಮಳೆನೇ ಸುರಿಸ್ಬಿಡ್ತೀನಿ. ಅಯ್ಯೋ, ಏನು ಬೇಕಾಗಿಲ್ಲ. ಈ ಥರ ಬೇಡ್ಕೊಂಡು ನಿನ್ನ ಹತ್ರ ಮುತ್ತು ಕೇಳೋ ಅಷ್ಟು ಕರ್ಮ ನನಗೇನಿಲ್ಲ. ಬಿಟ್ಕೊ ನೀನೆ. ಅಲ್ಲೇ ಅಯ್ಯೋ, ಅದೇನು ಅಂತಾರಲ್ಲ, ಹೋಗಿ ಬಂದು ಅಪ್ಪಿ, ಯಾರಿಗೋಸ್ಕರ ಅದು ಕಾಯ್ತಿದ್ಯಾ? ಪಾರ್ಥ ಅವರೇ, ಈಗ ಬಂದ್ರಾ? ಬ್ಯಾಗ್ ಕೊಡಿ, ಬರೀ ಹೋಗ. ಆಫೀಸ್ ಹೇಗಿತ್ತು? ಸೂಪರ್ ಆಗಿತ್ತು, ಆದ್ರೆ ನಂಗೆ ಮಾಡೋದಕ್ಕೇನು ಕೆಲಸನೇ ಇರಲಿಲ್ಲ. ಭೂಮಿಕಾ, ಹಾ, ತಗೊಳ್ಳಿ. ಸೋ ಸ್ವೀಟ್, ಥ್ಯಾಂಕ್ ಯು. ಹೂವೆಲ್ಲ ತಂದ್ಬಿಟ್ಟಿದ್ದೀರಾ? ಹೂವಿನಂತ ಹೆಂಡ್ತಿಗೆ ಹೂ ತರಲೇಬೇಕಲ್ಲ. ಛೇ, ಎಂಥ ಕೆಲಸ ಆಗೋಯ್ತು. ನಾನು ಹೂವು ತರಬೇಕಾಗಿತ್ತು. ನೀವು ತಗೊಂಡ್ ಬರ್ಲಿಲ್ವಾ? ಅದು ನಾನು ಮದುವೆ ಆಗಿರೋದು ಫಸ್ಟ್ ಟೈಮ್ ಅಲ್ವಾ, ಐ ಮೀನ್ ಈಗಷ್ಟೇ ಮದುವೆ ಆಗಿರೋದಲ್ವಾ, ಅದಕ್ಕೆ ನೆನಪಿರಲಿಲ್ಲ. ಬಟ್ ಐ ಆಮ್ ರಿಯಲಿ ಸಾರಿ. ಬಟ್ ನೆಕ್ಸ್ಟ್ ಟೈಮಿಂದ ಹೂವಿನ ಮಾರ್ಕೆಟೇ ತಂದ್ಬಿಡ್ತೀನಿ, ಓಕೆನಾ? ಅರೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಫಸ್ಟು ಬ್ಯಾಗ್ ಓಪನ್ ಮಾಡಿ ನೋಡಿ. ಸುಮ್ಮನೆ ತಮಾಷೆ ಮಾಡಬೇಡಿ, ಸುಮ್ಮನೆ ಇರಿ. ಇವಾಗ ನಾನು ತಮಾಷೆ ಮಾಡ್ತಾ ಇಲ್ಲ ಕಣ್ರಿ, ಫಸ್ಟ್ ಬ್ಯಾಗ್ ಓಪನ್ ಮಾಡಿ ನೋಡಿ. ಇಲ್ಲ, ಹಾಂ, ಹ್ಯಾಪಿ? ಅದಕ್ಕೆ ಹೇಳೋದು ಫಸ್ಟೇ ಒಬ್ರ ಬಗ್ಗೆ ಕನ್ಕ್ಲೂಷನ್ಗೆ ಬರಬಾರ್ದು ಅಂತ. ಅಲ್ಲ, ಹೆಂಡತಿಗೆ ಹೂವು ತಗೊಂಡು ಹೋಗೋಷ್ಟು ಜವಾಬ್ದಾರಿ ನನಗೂ ಇದೆ. ಐ ಆಮ್ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಫ್ರೆಶ್ ಅಪ್ ಆಗಿ. ಯಾ, ಹೇಗೆ ಭೂಮಿಕಾ, ನನ್ನ ಪ್ಲಾನ್ ವರ್ಕ್ ಆಗ್ತಾ ಇದೆ? ನಿರೀಕ್ಷೆಗೂ ಮೀರಿ ವರ್ಕ್ ಆಗ್ತದೆ. ಏನ್ ಸಿಸ್ಟರ್ ಇದು ಹಂಗಾಗುತ್ತೆ ಅಂದ್ಕೊಂಡ್ರೆ ಹಿಂಗಾಯ್ತಲ್ಲ? ಏನಾಯ್ತಣ್ಣ? ಏನಾಯ್ತು ಅಂತ ನೆಟ್ಟಿಗೆ ಹೇಳು. ನಾನು ಎಲ್ಲವನ್ನೂ ನೆಟ್ಟಿಗೆ ಹೇಳ್ತಿರ್ತೀನಿ ಸಿಸ್ಟರ್, ನೀವು ಸುಟ್ಟಿಗೆ ಅರ್ಥ ಮಾಡ್ಕೊಂಡ್ರೆ ತಪ್ಪು ನಿಂದ ಹೇಳು. ಏನಂದೆ? ನಂದೇ ತಪ್ಪು.
ಸರಿ ಅದೇನು ಅಂತ ಹೇಳು. ಇಷ್ಟೇ ನೀನು ನೋಡಿದ್ರೆ ಆ ಭೂಮಿಕ ಮತ್ತು ಅಪೇಕ್ಷೆ ಮಧ್ಯ ಏನೋ ಆಗುತ್ತೆ, ಇಬ್ರು ಕತ್ತಿ ಗುರಾಣಿ ಇಟ್ಕೊಂಡು ಯುದ್ಧ ಮಾಡ್ತಾರೆ, ಈ ಮನೆ ಕುರುಕ್ಷೇತ್ರ ಆಗುತ್ತೆ ಅಂತೆಲ್ಲ ಬಿಲ್ಡಪ್ ಕೊಟ್ಟೆ. ಅದು ಬರೀ ಬಿಲ್ಡಪ್ ಆಗಿ ಉಳಿಯುತ್ತಲ್ಲ. ಅವರಿಬ್ಬರ ಮಧ್ಯೆ ಕುರುಕ್ಷೇತ್ರ ಬಿಡು, ಟಾಮ್ ಆ್ಯಂಡ್ ಜೆರ್ರಿನೂ ಆಗಿಲ್ವಲ್ಲ ಸಿಸ್ಟರ್. ಇದು ಹೆಂಗಾಯ್ತು ಅಂದರೆ ಗಣೇಶ ಹಬ್ಬಕ್ಕೋ ದೀಪಾವಳಿಗೋ ಜೋರಾಗಿ ಸೌಂಡ್ ಮಾಡುತ್ತೆ ಅಂತ ತಂದಿಟ್ಕೊಂಡು ಆಟೋಮ್ ಬಾಂಬ್ ಸುರ್ 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 ಟುಸ್ ಅನ್ನಂಗಾಯ್ತು. ಅವಳ ಗಂಡನ ಜೊತೆ ಆ ಕಡೆಗೆ, ಇವಳು ಗಂಡನ ಜೊತೆಗೆ ಈ ಕಡೆಗೆ, ಇಬ್ರು ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಆರಾಮಾಗಿದ್ದಾರೆ ಸಿಸ್ಟರ್. ಅವ್ರ ಗಂಡಂದ್ರಿಗೆ ಅಡುಗೆ ಮಾಡಿ ಕೊಡೋದೇನು, ಪ್ಯಾಕ್ ಮಾಡಿ ಕೊಡೋದೇನು, ಫೋನಲ್ಲಿ ಕಿಲ ಅಂತ ಮಾತಾಡೋದೇನು, ಫ್ಲೈಯಿಂಗ್ ಕಿಸ್ ಕೊಡೋದೇನು. ಅವ್ರು ವಾಪಸ್ ಬಂದಾಗ ಎದ್ನೋ ಬಿದ್ನೋ ಅಂತ ಬಾಗಿಲು ತನಕ ಹೋಗಿ ವೆಲ್ಕಮ್ ಮಾಡೋದೇನು. ಅಯ್ಯಯ್ಯೋ ನನ್ನ ಕೈಲಿ ನೋಡೋಕ್ಕಾಗಲ್ಲ ಸಿಸ್ಟರ್. ಎಲ್ಲಿ ಢಮಾರ್ ಅಂತ ಕಣ್ಣು ಹೋಗ್ಬಿಡುತ್ತೋ ಅಂತ ಭಯ ಶುರುವಾಗಿದೆ ನನಗೆ. ಅಂಥದ್ದೇನೂ ಇಲ್ಲ ಅಣ್ಣ, ಅವರಿಬ್ಬರ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ. ಕೋಲ್ಡ್ ವಾರ್ ಆದ್ರೆ ಏನು ಬಂತು ಸಿಸ್ಟರ್? ಬೆಂಕಿ ಹತ್ಕೋಬೇಕು, ಬೆಂಕಿ. ಅದು ತಗ ಅಂತ ಉರಿಬೇಕು. ಹಾಗೆ ಉರಿದ್ರೆ ತಾನೇ ನಿನ್ನ ಬೇಳೆ ಬೇಯಿಸ್ಕೊಳಕ್ ಸಾಧ್ಯ. ಕಿರಣ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ಈಗ ಹೊಗೆ ಆಡ್ತಾ ಇದೆ, ಹೀಗೆ ಕಂಟಿನ್ಯೂ ಆಗಿ ಒಂದಿನ ಬಕ್ಕಂತ ಬೆಂಕಿ ಹತ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ಅಂದ್ರೆ ಪೆಟ್ರೋಲು, ಸೀಮೆ ಎಣ್ಣೆ, ಗ್ಯಾಸ್ ಎಲ್ಲ ಸ್ಟಾಕ್ ಇಟ್ಕೊಂತಾನೆ. ಇಷ್ಟೇ, ಬೆಂಕಿ ಬಿದ್ದಾಗ ಜಾಸ್ತಿ ಮಾಡಕ್ ಬೇಕಲ್ಲ ಸಿಸ್ಟರ್. ಬೆಂಕಿ ಹಚ್ಚೋದು ಕೂಡ ಒಂದು ಕಲೆ. ಆ ಕಲೆಯಲ್ಲಿ ಇಬ್ರು ನಾವು ಮಹಾನ್ ಕಲಾವಿದರು. ಕರೆಕ್ಟ್ ಕರೆಕ್ಟ್. ಪಾರ್ಥ, ಊಟ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿತ್ತಾ? ಅಯ್ಯೋ ಏನಪ್ಪ ಮಾಡಲಿ, ಇಲ್ಲದೆ ಇರೋದು ಹೇಳಿದ್ರೆ ಸುಳ್ಳಾಗತ್ತೆ, ಇರೋದನ್ನ ಹೇಳಿದ್ರೆ ಸೆಲ್ಫ್ ಸೂಸೈಡ್ ಆಗುತ್ತೆ. ಏನಪ್ಪ ಮಾಡೋದೀಗ? ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ? ಊಟ ಮಾಡಿದ್ರೆ ತಾನೇ? ಅಫ್ಕೋರ್ಸ್ ಮಾಡಿದೆ. ಊಟ ಎಲ್ಲ ಬಿಡೋಕ್ಕಾಗತ್ತಾ? ಅದು ನಿಮ್ಮ ಕೈ ರುಚಿನ ವರ್ಣಿಸ್ಬೇಕು ಅಂತ ಒಂದು ಹೊಸ ವರ್ಡ್ ಹುಡುಕ್ತಾ ಇದ್ದೆ, ಅದಕ್ಕೆ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಅಡುಗೆ ಅಷ್ಟು ಸೂಪರ್ ಆಗಿತ್ತು. ನಿಜವಾಗ್ಲೂ ಊಟ ಅಷ್ಟೊಂದು ಚೆನ್ನಾಗಿತ್ತಾ? ಒಂದಕ್ಕಿಂತ ಒಂದು ಐಟಮ್ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಐ ಮೀನ್ ದ ಬೆಸ್ಟ್ ಊಟ. ಇದಕ್ಕಿಂತ ನಾನು ಇನ್ನೇನು ಹೇಳಿ, ಬೆಸ್ಟ್ ಅಂತ ಹೇಳಿದ್ರೆ ಮುಗೀತು. ಥ್ಯಾಂಕ್ ಯು ಸೋ ಮಚ್. ಪಾರ್ಥ, ಇವತ್ತೇನಾಯ್ತು ಗೊತ್ತಾ? ನಿಮ್ಗೆ ಅಡಿಗೆ ಮಾಡಿ ಕಳ್ಸೋಣ ಅಂತ ಅಡಿಗೆ ಮನೆಗೆ ಹೋದ್ರೆ ಅಕ್ಕ ಎಲ್ಲಾನು ಕಾಪಿ ಮಾಡ್ತಾಳೆ. ನಾನು ಏನೇನ್ ಮಾಡ್ತೀನೋ ಡಿಟ್ಟೋ ಹಾಗೆ ಕಾಪಿ ಮಾಡ್ತಾ ಇದ್ಲು. ಅಷ್ಟಲ್ಲ ಪಾರ್ಥ, ಸಂಜೆ ನಿಮ್ಮನ್ನ ವೆಲ್ಕಮ್ ಮಾಡೋಣ ಅಂತ ರೆಡಿಯಾಗಿ ಹೋಗಿ ನಿಂತ್ರೆ ಅಕ್ಕ ಅದನ್ನು ಕಾಪಿ ಮಾಡ್ತಾ ಇದ್ಲು ಗೊತ್ತಾ? ಏನು ಹೇಳ್ತಾ ಇದ್ದೀರಾ ನೀವು? ನೋಡಿ, ಹೇಳಿ ಕೇಳಿ ಅವರು ಟೀಚರು, ಅವರು ನಮ್ಮನ್ನು ಕಾಪಿ ಮಾಡ್ತಾರಾ? ಕಾಪಿ ಮಾಡೋದಾದ್ರೆ ನಾವಿಬ್ರು ಅವ್ರನ್ನ ಕಾಪಿ ಮಾಡ್ಬೇಕಷ್ಟೇ. ನೋಡಿದ್ರ ನೀವು ಮತ್ತೆ ಅವಳನ್ನ ಸಪೋರ್ಟ್ ಮಾಡ್ತಿದ್ದೀರಾ. ನೋಡಿ, ನಾನು ಅವ್ರಿಗೆ ಸಪೋರ್ಟ್ ಮಾಡೋದು ಹಾಗಿರಲಿ, ನಾನು ನೋಡ್ತಾನೆ ಇದ್ದೀನಿ ಬರ್ತಾ ಅದಕ್ಕಿಂತ ತುಂಬಾ ಡಿಗ್ರೇಡ್ ಮಾಡ್ತಾ ಇದ್ದೀರಾ. ಯಾಕೆ ನೋಡಿ, ನೀವು ಬರೋದಕ್ಕೂ ಮುಂಚೆಯಿಂದನೇ ಅದಕ್ಕೆ ಹೇಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದು ಇವತ್ತಿನ ವಿಷಯ ಅಲ್ಲ. ಅದಕ್ಕೆ ಯಾವಾಗಲೂ ಬಿಗ್ ಬ್ರೋ ಬರೋದಕ್ಕೂ ಮುಂಚೆ ನೀಟಾಗಿ ರೆಡಿಯಾಗಿರ್ತಾರೆ. ನಾನು ಇವತ್ತು ಇದನ್ನು ನೋಡ್ತಾ ಇಲ್ಲ, ನಾನು ಮುಂಚೆಯಿಂದನೂ ನೋಡಿದ್ದೀನಿ. ಇದು ನಿಮಗೆ ಹೊಸದಷ್ಟೇ. ಹೌದು, ನಿಮ್ಗೆ ಯಾಕೆ ಆ ಥರ ಅನಿಸ್ತಾ ಇದೆ? ವೈ? ಹೋಗ್ಲಿ ಬಿಡಿ, ನಾನು ಎಷ್ಟು ಏನೇ ಮಾಡಿದ್ರು ನೀವು ಸಪೋರ್ಟ್ ಮಾಡೋದು ಅವಳಿಗೆ ಅಲ್ವಾ? ನನಗಿಂತ ನಿಮ್ಗೆ ಅವಳೇ ಹೆಚ್ಚು. ಅಪೇಕ್ಷಾ, ಪ್ಲೀಸ್, ನಾನು ಹೇಳ್ತಾ ಇರೋದು ಇಷ್ಟೇ. ನೀವು ಬರೋದಕ್ಕೂ ಮುಂಚೆಯಿಂದಲೂ ಅದಕ್ಕೆ ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ನಿಮ್ಮನ್ನ ಯಾವಾಗಲೂ ಅದಕ್ಕೆ ತಂಗಿ ಅಂತ ಕರಿತೀನಿ. ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ನಾನು ಅದಕ್ಕೆ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ದೀನಿ ಅಂತ. ಅದಕ್ಕೆ ಬಗ್ಗೆ ಯಾರಾದರೂ ಕೆಟ್ಟಾಗ ಮಾತಾಡಿದ್ರೆ ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಪ್ಲೀಸ್ ಮೈಂಡ್ ಇಟ್. ದೊಡ್ಡದಾಗ ಅಕ್ಕನ ಪರ ವಹಿಸ್ಕೊಂಡು ಬಂದ್ಬಿಡ್ತಾರೆ. ಅವಳೇನು ಅಂತ ನನಗಿಂತ ಚೆನ್ನಾಗಿ ಇವ್ರಿಗೆ ಗೊತ್ತಿರೋ ಹಾಗೆ. ಅಯ್ಯೋ ಅಮ್ಮ ತಾಯಿ. ರೀ ಭೂಮಿಕಾ, ಚಾಕ್ಲೇಟ್ ಇತ್ತು ಎಲ್ರಿ, ಕಾಣಿಸ್ತಾ ಇಲ್ಲ. ಯಾಕೆ ಸ್ವೀಟ್ ತಿನ್ಬೇಕು ಅನ್ನಿಸ್ತದ್ಯಾ? ಇಲ್ಲ ರೀ, ಯಪ್ಪ ನಂಗೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ತಿನ್ನಕ್ಕೆ ಏನಾದರೂ ಕೊಟ್ರಿ ಪ್ಲೀಸ್. ಮಧ್ಯಾಹ್ನ ನಾನು ಅಷ್ಟು ಕಟ್ ಕಳಿಸ್ದೆ, ಅದು ಸಾಕಾಗ್ಲಿಲ್ವಾ? ನಾನು ತಿನ್ನಲಿಲ್ಲ ರೀ. ಮತ್ತೇನ್ ಮಾಡಿದ್ರಿ? ಯಾರು ಕೊಟ್ರಿ? ಪಾರ್ಥನು ಕೊಟ್ಟೆ, ಚೆನ್ನಾಗಿ ತಿಂದ ಅವನು. ಅಯ್ಯೋ, ನೀವೇನು ತಿಂದೇ ಇಲ್ವಾ ಹಾಗಾದ್ರೆ? ತಿಂದೆ,
ಅಪೇಕ್ಷೆ ಮಾಡಿದ್ದು. ಹಾ ಹೇಗಿತ್ತು? ಬಹಳ ಕೆಟ್ಟದಾಗಿತ್ತು ರೀ. ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಸಪ್ಪೆ ಅಂದರೆ ಸಪ್ಪೆ. ಸಪ್ಪೆ ಇಸ್ ಅನ್ ಅಂಡರ್ಸ್ಟೇಟ್ಮೆಂಟ್. ನಿಜವಾಗ್ಲೂ ನನಗೆ ಊಟದ ಮೇಲೆ ಒಂಥರ ಜಿಗುಪ್ಸೆ ಬರೋ ಥರ ಆಗ್ಬಿಡ್ತೀರಿ. ಮನುಷ್ಯರು ಯಾರು ಆ ಥರದ್ದು ಊಟ ಮಾಡಲ್ಲ. ಬಟ್ ಒಂದು ಸೇವಿಂಗ್ ಗ್ರೇಸ್ ಏನು ಗೊತ್ತಾ, ಎಲ್ಲನೂ ಬೆಂದಿತ್ತು. ಅದು ಬಿಟ್ಟರೆ ಅದು ಊಟ ಅನ್ನಿಸ್ಕೊಳ್ಳೋ ಅರ್ಹತೆ ಯಾವುದೂ ಇರಲಿಲ್ಲ. ಸಾರಿ ಫಾರ್ ಬೀಯಿಂಗ್ ವೆರಿ ಹಾರ್ಶ್. ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ, ಭಾಳ ಕೆಳಗಾಗಿತ್ತು. ಅಪ್ಪಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಬಟ್ ಇವತ್ತು ವೆರೈಟಿ ಮಾಡಕ್ಕೆ ಹೋದ್ಲಲ್ಲ, ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಗೌತಮ್ ಅವರೇ, ಅಪೇಕ್ಷೆ ಆಗಿದ್ರ ಬಗ್ಗೆ ಏನು ಹೇಳ್ಬೇಡಿ ಪ್ಲೀಸ್. ಡೋಂಟ್ ವರಿ ಭೂಮಿಕಾ, ನನ್ನ ಪಾರ್ಥನ್ಗೆ ಈ ವಿಷಯ ಹೇಳಿಲ್ಲ. ಅವನಿಗೆ ಹೀಗಾಗಿದೆ ಅಂತ ಗೊತ್ತೇ ಇಲ್ಲ. ಅದು ಅಪೇಕ್ಷೆ ಮಾಡಿಲ್ಲಲ್ಲ ಅಂತ ಕ್ಯೂರಿಯಾಸಿಟಿಗೆ ನಾನು ಟೇಸ್ಟ್ ಮಾಡಿದೆ. ಭಾಳ ಕೆಟ್ಟದಾಗಿತ್ತು. ಇನ್ನು ವಿಷಯ ಅವನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾನೆ. ನಾವು ಮಾಡ್ತಿರೋ ಪ್ರಯತ್ನ ಎಲ್ಲ ಹಾಳಾಗೋಗುತ್ತೆ ಅಂತ ನಾನೇ ಮ್ಯಾನೇಜ್ ಮಾಡಿದೆ. ನೀವು ನನ್ನ ಹೆಂಡ್ತಿ ಅಲ್ವಾ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಸೋ ಸ್ವೀಟ್ ಆಫ್ ಯು ಗೌತಮ್ ಅವರೇ. ನೀವು ಹೇಳ್ದೆ ಒಳ್ಳೆ ಕೆಲಸನೇ ಮಾಡಿದೆ, ಇಲ್ಲಾಂದರೆ ಅವರಿಬ್ರಿಗೆ ತುಂಬಾ ಬೇಜಾರಾಗಿರೋದು. ಅದು ಅಲ್ಲದೆ ಅಪೇಕ್ಷಾ ತುಂಬಾ ಎಕ್ಸೈಟೆಡ್ ಆಗಿದ್ಲು ಪಾರ್ಥ ಅವ್ರಿಗೆ ಅಡುಗೆ ಮಾಡಿ ಕಳಿಸ್ತೀನಿ ಅಂತ. ಹಿಂಗೆ ಅವ್ರ ಖುಷಿನ ನಾನು ಯಾಕೆ ಪಂಚರ್ ಮಾಡಬೇಕು ಅಂತ ಸುಮ್ಮನಾಗ್ಬಿಟ್ಟೆ. ಏನೇನೋ ತಿಂದಿದ್ದೀನಿ, ಏನೇನೋ ಟೇಸ್ಟ್ ಮಾಡಿದ್ದೀನಿ, ಇದು ಒಂದು ಹೊಸ ಟೇಸ್ಟ್ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಎಲ್ಲಾನು ಒಂದು ಅನುಭವ ಅಂತ ಅಂದ್ಕೊಂಡ್ರೆ ಏನೋ ಪ್ರಾಬ್ಲಮ್ಸ್ ಇರಲ್ಲ ಅಲ್ವಾ? ನಮಗೆ ನಾವು ಸಮಾಧಾನ ಮಾಡ್ಕೋಬೇಕು. ಬೇರೆ ಆಪ್ಷನ್ ಇಲ್ಲದೆ ಇದ್ದಾಗ ಆಪ್ಷನ್ ಇಲ್ಲದೆ ಇರೋದನ್ನ ನಾವು ಆಪ್ಷನ್ ಆಗಿ ತಗೋಬೇಕು. ಅದೇ ನಮಗಿರೋ ಆಪ್ಷನು. ಯಾರೋ ಈ ಸ್ವಾಮೀಜಿಗಳ ಥರ ಸೌಂಡ್ ಮಾಡ್ತಾ ಇದ್ದೀರಾ. ದಿಸ್ ಈಸ್ ಮೀ ಹೂ ಈಸ್ ರಿಸೈಡಿಂಗ್ ಇನ್ಸೈಡ್ ಮೀ ಆ್ಯಂಡ್ ಹೂ ಈಸ್ ಔಟ್ಸೈಡ್ ಮೀ, ಹೂ ಈಸ್ ನಾಟ್ ಮೀ ಅನ್ನೋ ಥರ. ಗೌತಮ್ ಅವರೇ, ಭೂಮಿಕಾ, ನನಗೆ ಈಗ ಅನ್ನಿಸ್ತಾ ಇದೆ, ನಮ್ಮ ವಿಷಯದಲ್ಲಿ ಅಜ್ಜಿ ಮತ್ತು ಆನಂದ ಎಷ್ಟು ಕಷ್ಟಪಟ್ಟಿರ್ಬೇಕಲ್ವಾ? ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ? ನಮ್ಮ ಬಗ್ಗೆ. ಮದುವೆ ಆದ ಹೊಸದ್ರಲ್ಲಿ ನಮ್ಮಿಬ್ಬರ ನಡುವೆ ಕೋಲ್ಡ್ ವಾರ್ ನಡೀತಿತ್ತಲ್ಲ, ಆಗ ನಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ಅಜ್ಜಿ ಮತ್ತು ಆನಂದ ಎಷ್ಟೆಲ್ಲ ಕಷ್ಟಪಟ್ಟರು. ನಮ್ಮಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಬಿಲ್ಡ್ ಮಾಡಬೇಕು ಅಂತ ಅವತ್ತು ಅವ್ರೇನು ಮಾಡಿದ್ರು, ಇವತ್ತು ನಾವು ಪಾರ್ಥ ಮತ್ತು ಅಪೇಕ್ಷೆ ವಿಷಯದಲ್ಲಿ ಅದನ್ನೇ ಮಾಡ್ತಾಯಿದ್ದೀವಿ. ಒಂಥರ ಮಜಾ ಬರ್ತಾ ಇದೆ. ಕತೆ ಮುಂದುವರಿತಾ ಇದ್ದ ಹಾಗೆ ಪಾತ್ರಗಳೆಲ್ಲ ಟರ್ನ್ ತಗೋತಾ ಇದೆ. ಏನು ಮಾಡೋದು, ರೈಟರ್ ಆಗಲೇ ಕಥೆ ಬರೆದುಬಿಟ್ಟಿದ್ದಾರೆ, ಆ್ಯಕ್ಟ್ ಮಾಡ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ಬಟ್ ಒಂದು ಸ್ಮಾಲ್ ಕರೆಕ್ಷನ್, ಕತೆ ಯಾರಾದರೂ ಬರ್ತಾರೆ, ಚಿತ್ರಕಥೆ ಮಾತ್ರ ನಮ್ದಾಗಿರ್ಬೇಕು. ಈಗ ನೋಡಿ, ನಾವು ಮೈಸೂರಿಗೆ ಮದ್ದೂರು ಮೇಲೆ ಹೋಗ್ಬೋದು, ಮಳವಳ್ಳಿ ಮೇಲೆ ಹೋಗ್ಬೋದು. ರೂಟ್ ಮಾತ್ರ ಚೇಂಜ್ ಆಗುತ್ತೆ, ಬಟ್ ಡೆಸ್ಟಿನೇಷನ್ ಅದೇ ಇರುತ್ತೆ. ಸೊ ನಾವು ಯಾವ ರೂಟ್ನ ಆರಿಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಜರ್ನಿ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ, ಎಷ್ಟು ಸ್ಮೂತ್ ಆಗಿರುತ್ತೆ ಅನ್ನೋ ಡಿಪೆಂಡ್ ಆಗಿರುತ್ತೆ. ಕರೆಕ್ಟಾಗಿ ಹೇಳಿದ್ರೆ, ಹಣೆ ಬರಹನೇ ಎಲ್ಲನೂ ಅಲ್ಲ, ಮನುಷ್ಯನ ಪ್ರಯತ್ನ ಅನ್ನೋದಿರುತ್ತಲ್ಲ, ಅದನ್ನ ನಾವು ಯಾವತ್ತೂ ಬಿಡಬಾರ್ದು. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಸ್ವಾಗ್ತಾ ಇದೆ. ಐ ಆಮ್ ಸೋ ಸಾರಿ ತಂದೆ, ಒಂದು ನಿಮಿಷ ಸಾರಿ.